ಎಚ್ ಎಸ್ ಶೆಟ್ರು ನಮ್ಮ ಪರಿಚಯ ಆಗೋದಕ್ಕಿಂತ ಮೊದಲು ಈ ನಮ್ಮ ಮನೆಗಳು ಈ ರೀತಿ ಇದ್ದಿತ್ತು. ಇದ್ರಕ್ಕಿಂತ ಕಳತೆ ಟಾರ್ಪಾಲ್ನಲ್ಲೂ ಇರುವಂಥ ಪರಿಸ್ಥಿತಿ ನಾವು ಇದ್ದೀವಿ. ಕೂಲಂಕಷವಾಗಿ ಅವ್ರ ಪ್ರತಿ ಮನೆಗಳಿಗೆ ಭೇಟಿ ಕೊಟ್ಟು ನಾವು ಈ ರೀತಿ ಇರುವುದನ್ನು ಅವರಿಗೆ ಮನವರಿಕೆ ಮಾಡಿದ್ದೀವಿ. ನಾವು ಈ ರೀತಿ ಮನವರಿಕೆ ಮಾಡ್ತಾ ಇದ್ದಾದ್ಮೇಲೆ ಅವರಿಗೆ ನಮ್ಮ ಸುಂದರವಾದ ಮನೆಗಳು ಕಟ್ಟಿಕೊಡಲಿಕ್ಕೆ ಸಾಧ್ಯವಾಗಿದೆ. ಎಷ್ಟು ಸುಂದರ ಅಂತ ಹೇಳಿದರೆ ನಮಗೆ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಈ ಮನೆಯಲ್ಲಿ ಇದೆ. ನಮ್ಮ ಮನೆಯಲ್ಲಿ ಶೌಚಾಲಯಗಳು, 2 ಬೆಡ್ರೂಮು, ಹಾಗೆ ದೇವರ ಕೋಣೆ, ಒಂದು ಕಿಚನ್ನು, ಹೀಗೆ ಎಲ್ಲ ಮನೆಗಳು ಚಂದವಾದ ಒಂದು 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ, ಅದಕ್ಕಿಂತ ಹೆಚ್ಚು ವೆಚ್ಚದಲ್ಲಿ ಸುಂದರವಾದ ಮನೆಗಳು, ಕುಡಿಯೋ ನೀರು, ಕರೆಂಟು, ಎಲ್ಲ ವ್ಯವಸ್ಥೆಗಳು, ಸಕಲ ವ್ಯವಸ್ಥೆಗಳು ಈ ಮನೆಯಲ್ಲಿ ಇದೆ. ನಾವು ಒಂದು ಮನೆಯಲ್ಲಿ ಒಂದು ರೂಮಲ್ಲಿ 5-6 ಮಂದಿ ವಾಸವಾಗ್ತಿದ್ವಿ. ಒಂದು ಮಲಗಲಿಕ್ಕೆ ಜಾಗ ಇಲ್ಲ, ಒಂದು ಸ್ವತಂತ್ರ ಏನೂ ಇರಲಿಲ್ಲ. ಎಷ್ಟು ನಾವು ಸಂಘಟನೆಲ್ಲ ಹೋರಾಟ ಬಿಟ್ಟರು, ಎಷ್ಟು ಮಾಡಿದ್ರು, ಏನು ಮಾಡಿದ್ರು ನಮಗೆ ಮನೆ ಕಟ್ಟಿಕೊಳ್ಳಿಕ್ಕೆ ಆಗಲಿಲ್ಲ. ಅಂದ್ರೆ ಇಷ್ಟು ಹಣ ಕನಸಲ್ಲೂ ನಮ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಈ ಕಲಿಯುಗದಲ್ಲಿ ಅವರು ದೇವತಾ ಮನಸ್ಸು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಕುದುರ್ಬಾನ ಸೆಟ್ರು ಮಂದಿರ ಮಾಡೋದಷ್ಟೇ ನಮ್ಮ ಗುರಿ ಆಗಬಾರದು, ರಾಮ ರಾಜ್ಯದ ಕನಸು ಕೂಡ ನನಸಾಗಬೇಕು. ಶ್ರೀಯುತ ಎಚ್ ಎಸ್ ಶೆಟ್ರು ಅಂತ ಮಠದ ಭಕ್ತರವರು 100 ಮನೆಗಳನ್ನು ನಾವು ನಿರ್ಮಾಣ ಮಾಡಿಕೊಡ್ತೇವೆ ಹೊರಗ ಜನಾಂಗಕ್ಕೆ, ಅಂದ್ರೆ ತೀರಾ ಹೊಡೆದೊಳಿದ ಜನಕ್ಕೆ ಮಾಡಿಕೊಡ್ತೇವೆ ಅಂತ ಹೇಳಿ ಸಂಕಲ್ಪ ಮಾಡಿ ಈ 3 ವರ್ಷಗಳಲ್ಲಿ 28 ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಾಯಿತು. ಅದರ ಮೇಲೆ 14 ಮನೆಗೆ ಈಗಾಗಲೇ ಭೂಮಿ ಪೂಜೆ ನಡೆದಿದೆ. ಪ್ರಾಯ ಇನ್ನು ಕೆಲವೇ 1-2 ತಿಂಗಳಲ್ಲಿ ಆ ಮನೆಯ ಹಸ್ತಾಂತರವೂ ನಡೆಯುತ್ತೆ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗುತ್ತಿದ್ದ ಸಂದರ್ಭದಲ್ಲಿ ಪೂಜ್ಯ ಪೇಜಾವರ ಶ್ರೀಪಾದರು ಶ್ರೀರಾಮನಿಗೆ ಭವ್ಯ ಮಂದಿರ ನಿರ್ಮಾಣವಾಗುತ್ತಿದೆ, ಇನ್ನು ರಾಮರಾಜ್ಯ ನಿರ್ಮಾಣ ನಮ್ಮ ಕನಸಾಗಬೇಕು, ಶ್ರೀರಾಮನ ರಾಜ್ಯದಲ್ಲಿ ಯಾರೊಬ್ಬರೂ ಮನೆ ಇಲ್ಲ ಅನ್ನುವ ಹಾಗಿರಬಾರದು, ಇದ್ದವರು ಇಲ್ಲದವರಿಗೆ ನೆರವಾಗಬೇಕು ಎಂದು ಕರೆ ಕೊಟ್ಟಿದ್ದರು. ಶ್ರೀಪಾದರ ಕರೆಯನ್ನು ಸಂಕಲ್ಪವಾಗಿ ಸ್ವೀಕರಿಸಿದವರು ಉದ್ಯಮಿ ಎಚ್ ಎಸ್ ಶೆಟ್ಟಿಯವರು. ತಮ್ಮ ತಂದೆಯ ಹೆಸರಿನಲ್ಲಿ ಸ್ಥಾಪಿಸಿರುವ ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಕೊರಗ ಸಮುದಾಯಕ್ಕೆ 100 ಮನೆಗಳನ್ನು ನಿರ್ಮಿಸಿಕೊಡುವ ಪಣ ತೊಟ್ಟರು. ಉಳ್ಳೂರಿನಲ್ಲಿ 14, ಜನ್ನಾಡಿಯಲ್ಲಿ 14 ಮನೆಗಳನ್ನು ಈಗಾಗಲೇ ಕಟ್ಟಿಕೊಟ್ಟಿದ್ದು, ಅಮಾಸೆ ಬೈಲಿನಲ್ಲಿ 14 ಮನೆಗಳು ನಿರ್ಮಾಣವಾಗುತ್ತಿವೆ. ರಾಮ ಭಕ್ತಿ, ಗುರುವಾಕ್ಯದ ಪರಿಪಾಲನೆ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಬಲ್ಲದು ಎಂಬುದಕ್ಕೆ ಬಹುದೊಡ್ಡ ಉದಾಹರಣೆ ಇದು. ಇದಕ್ಕೆ ಪ್ರೇರಣೆ ನಮ್ಮ ಪೂಜ್ಯ ಪೇಜಾವರ ಸ್ವಾಮಿಯವರು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದವಾಗ, ಇವರು ಪ್ರತಿಷ್ಠೆ ಮಾಡಿದವಾಗ ಒಂದು 40 ಜನ ವ್ಯಕ್ತಿಗಳನ್ನು ಅವರ ಚಾಯ್ಸ್, ಅವರಿಗೆ ಯಾರ್ಯಾರು ಸರಿ ಅಂತ ತೋರ್ತೋ ಅಥವಾ ಅದು ಕೃಷ್ಣನ ಇಚ್ಛೆನೇ ಗೊತ್ತಿಲ್ಲ, ಒಂದು 40 ಫ್ಯಾಮಿಲಿಯನ್ನು ಕರೆದು ಅವರು ಸ್ವಂತ ಕೈಯಿಂದ ಕುಂಭಾಭಿಷೇಕ ಮಾಡಿ ಆ ಕುಂಭವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದರು ಪೇಜಾವರ ಸ್ವಾಮಿಯವರು. ನನಗೂ ಆ ಅವಕಾಶ ಇತ್ತು. ನಾನು ನನ್ನ ತಮ್ಮನ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಯೊಂದಿಗೆ ಹೋದ್ವಿ. ಬಹಳ ಒಂದು ಅಪೂರ್ವವಾದ ಮರೀಲಿಕ್ಕಾಗದಿದ್ದ ಅಂಥ ಒಂದು ಸನ್ನಿವೇಶ. ಆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಶ್ರೀರಾಮನ ಮೂರ್ತಿ ಎದುರುಗಡೆ ನಮಗೆ ಅರ್ಧ ಗಂಟೆ ಕೂರಿಸಿ ಅಲ್ಲಿ ಧ್ಯಾನ ಮಾಡುವಂಥ ಒಂದು, ನನಗೆ ಗೊತ್ತಿಲ್ಲ ಮತ್ತು ಯಾರಿಗಾದರೂ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸಿಗೆ ಅಥವಾ ದೊಡ್ಡ ವ್ಯಕ್ತಿಗಳಿಗೆ ಅಂತ ಅವಕಾಶ ಸಿಗ್ಬೋದೇನೋ, ಆದರೆ ನನ್ನಂಥ ಒಂದು ಸಣ್ಣ ವ್ಯಕ್ತಿಗೆ ಅಂಥ ಅವಕಾಶ ಕಲ್ಪಿಸಿಕೊಟ್ಟವರು ನಮ್ಮ ಪೇಜಾವರ ಸ್ವಾಮಿಯವರು. ಆವಾಗ ನಾನು ಅವರಿಗೆ ಅಷ್ಟು ಭಾವುಕನಾಗಿದ್ದೆ. ನಂತರ ಮಠದಲ್ಲಿ ಊಟ ಮಾಡಿ ಅವರದ್ದು ಇದು ಆಶೀರ್ವಚನ ತಗೊಳ್ಳುವಾಗ ಕೇಳಿದ್ದೆ, ಸ್ವಾಮಿಯವರೇ ಏನಾದರೂ ಶ್ರೀರಾಮನ ಹೆಸರಲ್ಲಿ ಏನಾದರೂ ಕೆಲಸ ಮಾಡೋದಿದ್ದರೆ ತಾವು ಆದೇಶ ಮಾಡಬೇಕು ಅಂತ. ಅವರು ಒಂದೇ ಒಂದು ಶಬ್ದದಲ್ಲಿ ಹೇಳಿದರು, ರಾಮನ ಮಕ್ಕಳು ಯಾರು ಸಮಾಜದಲ್ಲಿ ಕಡೆಯವರು ಯಾರಾದರೂ ಇದ್ದರೆ ಅವರಿಗೆ ಮನೆ ಮಾಡಿಸ್ಕೊಡಿ ಅಂತ. ಅವರೇನು ಹೇಳಲಿಲ್ಲ 1 ಮನೆನ 2 ಮನೆನ ಅಂತ. ಅದೇ ದಿನ ನನಗೆ ಅಯೋಧ್ಯೆ ಏರ್ಪೋರ್ಟಲ್ಲಿ ಕೂತ್ಕೊಂಡಿದ್ದೆ, ಫ್ಲೈಟ್ ಲೇಟಾಗಿತ್ತು. ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿದರು, ಕೊರಗರದ್ದು ಮನೆಯೆಲ್ಲ ಬಿದ್ದು ಹೋಗಿದೆ, ಒಂದು 3 ಮನೆ ಕಟ್ಸ್ಕೊಡ್ಲಿಕ್ಕಾಗತ್ತಾ ಅಂತ. ನನಗೇನು ಅನಿಸಿತು ಅಂದರೆ, ಶ್ರೀರಾಮನ ದರ್ಶನ, ಸ್ವಾಮೀಜಿಯವರ ಒಂದು ಆಶೀರ್ವಾದ, ಪ್ರೇರಣೆ. ನಂತರ ಇವರು ಫೋನ್ ಮಾಡೋದು, ಆಯ್ತಪ್ಪ ಅಂತೇಳಿ ಹೋಗಿ ನೋಡಿದವಾಗ ನೋಡ್ತೇನೆ ಅವರು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವವರು. ಜನ್ನಾಡಿ ಕೊರವರು ಭಾಳ ಒಳ್ಳೆಯವರು. ಅವರನ್ನೆಲ್ಲ ನಾವು ಸಣ್ಣದಿರುವಾಗ ಗೊಬ್ಬರ ಹೊರಿಸಿ, ಸೌದೆ ಹೊರಿಸಿ, ಹೆಚ್ಚು ಕೆಲಸ ಮಾಡಿ ಕಡಿಮೆ ದುಡ್ಡು ಕೊಟ್ಟಿದ್ದೀವಿ ಸಂಬಳ. ಬೇರೆ ಜಾತಿಯವರಿಗೆ ಹೆಚ್ಚು ಸಂಬಳ ಕೊಟ್ಟರೆ ಅವರಿಗೆ ಬಹಳಷ್ಟು ಕಡಿಮೆ ಸಂಬಳ ಕೊಟ್ಟಿದ್ದೀವಿ. ಅದೇನೋ ಒಂದು ರೀತಿಯ ನೋವಿತ್ತು ನಮಗೆ. ನಾನು ಯಾವಾಗ ಪ್ರಬುದ್ಧ ಅದನ್ನು ಋಣ ಇಟ್ಕೊಳ್ಬಾರ್ದು ಅಂತ, ಹಾಗಾಗಿ 3 ಮನೆ ಮಾಡಬೇಕು ಅಂತ ಯೋಚನೆ ಮಾಡಿ ಎಲ್ಲ ಬಂದ್ಕೊಂಡು ಹೇಳಿದ್ರು. ನಮ್ಮ ಮನೆ ಬಿದ್ದಿದೆ. ನಂತರ ನೋಡಿದ 14 ಮನೆಗಳಿದ್ವಿ. ಅದು ಹೇಳೋಣ ಅಂತ 14 ಮನೆ ಮಾಡಿಸ್ತೇನೆ ಅಂತ ಸ್ವಾಮೀಜಿಯವರ ಹತ್ರ ವಾಪಸ್ ಹೋದ್ವಿ. ಅದು ಹೇಳುವಾಗ 14 ಮನೆ ಬದಲು ಏನೋ ಆ ಶ್ರೀರಾಮನ ಪ್ರೇರಣೆ, ಶ್ರೀಕೃಷ್ಣ 100 ಮನೆ ಮಾಡ್ತೇನೆ
ಸ್ವಾಮೀಜಿಯವರು ಅಂತೇಳಿ. ಸ್ವಾಮೀಜಿಯವರು ಭಾಳ ಸಂತೋಷ ಆದರು, ಹೇಳಿದ್ರು ನಾನೇ ಬರ್ತೇನೆ ಚಟ್ರೆ, ನಾನೇ ಬಂದು ಅದಕ್ಕೆ ಇದು ಮಾಡ್ತೇನೆ, ಯಾವುದು ಶಂಕುಸ್ಥಾಪನೆ ಮಾಡ್ತೇನೆ ಅಂತೇಳಿದ್ರೆ ಆಯಿತು ಅಂತ 14 ಮನೆ ಮಾಡಿದ್ದೀವಿ. ಈಗ ಮತ್ತೊಂದು 14 ಮಾಡಿದ್ದೀವಿ, 28 ಮನೆ ಕಂಪ್ಲೀಟ್ ಆಯಿತು. ಈಗ ಮತ್ತು 14 ಮನೆ ಅಮಾಸ್ ಬೈಲ ಕೊರಗರಿಗೆ ಮಾಡ್ತಾಯಿದ್ದೀವಿ. ಅದು ಕೂಡ ಒಂದು ಸ್ವಲ್ಪ ದಿನದ ಹಿಂದೆ ಸ್ವಾಮೀಜಿಯವರೇ ಬಂದು ಅದಕ್ಕೆ ಇದು ಮಾಡಿದರು, ಶಿಲಾನ್ಯಾಸ ಮಾಡಿದರು. 100 ಮನೆ ಮಾಡಿದ ಮೇಲೆ ದೇವರು ಶಕ್ತಿ ಕೊಟ್ಟರೆ ಏನೋ ಗೊತ್ತಿಲ್ಲ, 1000 ಮನೆನೂ ಮಾಡ್ಬೋದು. ವ್ಯವಹಾರನೂ ನಡಿಬೇಕು, ಹಣನೂ ಬರಬೇಕು. ನಾವಂತೂ ಅಂಥ ರಿಚ್ ಪರ್ಸನ್ ಅಲ್ಲ, ನಮ್ಮ ಹತ್ರ ನಮಗೆ ಬೇಕಾಗುವಷ್ಟಿದೆ, ಎಸೆಟ್ಸ್ ಇದೆ, ಇದೆ, ವ್ಯಾಪಾರನೂ ಇದೆ, ಅಲ್ಪ ಸ್ವಲ್ಪ ವ್ಯಾಪಾರ ತೃಪ್ತಿ ಇದೆ. ನಮ್ಮ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಈಗ ವ್ಯವಹಾರಕ್ಕೆ. ಸಣ್ಣವನು ಆಲ್ರೆಡಿ ಜಾಯ್ನ್ ಆಗಿದ್ದಾನೆ, ದೊಡ್ಡವನು ಮುಂದಿನ ವರ್ಷ ಜಾಯ್ನ್ ಆಗ್ತಾನೆ. ನಮಗೆ ಅಂದರೆ ಸಮಾಜಕ್ಕೆ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆ ಆ್ಯಕ್ಚುಲಿ. ಅದರಲ್ಲಿ ಒಂದು ಪಾರ್ಟು ಕೊರವರಿಗೆ ಮನೆ ಮಾಡಿದ್ದು. ಮುಂದೆ ನೋಡೋಣ, ಈಗ ದೇವರು ಇದು ಕೊಟ್ಟರೆ ಇನ್ನೂ ಕೂಡ ಹೆಚ್ಚು ಕೆಲಸ, 100 ಮನೆ ಅಂತೂ ಮಾಡಿಕೊಡ್ತೇನೆ.